ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಮುದ್ದಿನ ಕರು ಕನ್ನಡತನ ಬಂದಿದ್ದರೆ ನೀ ನಮಗೆ ಕಲ್ಪತರು. ಹೇ ಬಾರಿಸು ಕನ್ನಡ ನಿಮ್ಮಿಮವ, ಓ ಕರ್ನಾಟಕ ಹೃದಯ ಶಿವ. 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 ಓ ಓ ಎಲ್ರಿಗೂ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡದ ಎಲ್ಲ ಅಭಿಮಾನಿಗಳಿಗೆ ಮತ್ತು ಕನ್ನಡದ ಮನಸ್ಸುಗಳಿಗೆ ಈ ಸಂಜೆಯ ಶುಭ ವಂದನೆಗಳು. ಬಂಧುಗಳೇ, ನಿಮಗೆಲ್ಲರಿಗೂ ತಿಳಿದಿರುವಂತೆ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಇದರ ವತಿಯಿಂದ ನವೆಂಬರ್ 1ರಿಂದ ನವೆಂಬರ್ 30ನೇ ತಾರೀಕಿನವರೆಗೆ ಒಂದು ತಿಂಗಳ ಪೂರ್ತಿ ನಡೀತಾ ಇರುವಂತಹ ಕನ್ನಡ ನುಡಿ ಹಬ್ಬ ಅಂತರ್ಜಾಲದ ಮೂಲಕ ನಡೆಸುತ್ತಿದ್ದೇವೆ. ಇದನ್ನು 65ನೇ ಕರ್ನಾಟಕ ರಾಜ್ಯೋತ್ಸವ ಅರ್ಥಾತ್ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾವಿದನ್ನು ಆಯೋಜಿಸಿದ್ದೇವೆ. ಕನ್ನಡದ ನುಡಿ ಹಬ್ಬ ಅಥವಾ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಗಳು ಕೇವಲ ನವೆಂಬರ್ 1ಕ್ಕೆ ಮಾತ್ರ ಅಥವಾ ನವೆಂಬರ್ ತಿಂಗಳಿಗ ಪೂರ್ತಿಗೆ ಮಾತ್ರ ಮೀಸಲಾಗಬಾರ್ದು. ಈ ಒಂದು ಕಾರ್ಯಕ್ರಮಗಳು ವರ್ಷಪೂರ್ತಿ ನಡೆಯಬೇಕು. ಈ ವರ್ಷಪೂರ್ತಿ ನಡೆಯುವಂತಹ ಈ ಕನ್ನಡದ ಕಾರ್ಯಕ್ರಮಗಳಿಗೆ ಈ ನವೆಂಬರ್ ತಿಂಗಳಲ್ಲಿ ನಡೀತಾ ಇರುವಂತಹ ಈ ಕನ್ನಡದ ನುಡಿ ಹಬ್ಬ ಮೊದಲಾದ ಕಾರ್ಯಕ್ರಮಗಳು ನಾಂದಿ ಆಗಬೇಕು ಅನ್ನುವಂಥದ್ದು ನಮ್ಮ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಭಿಲಾಷೆ ಆಗಿದೆ ಮತ್ತು ಆಸೆ ಆಗಿದೆ. ಹಾಗೆಯೇ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಡೀತಾ ಇರುವಂತಹ ಈ ಒಂದು ಅಂತರ್ಜಾಲ ಕಾರ್ಯಕ್ರಮದಲ್ಲಿ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಮೊನ್ನೆ ಆರಂಭ ಆಗಿದೆ. ಅಂದರೆ ನವೆಂಬರ್ 1ಕ್ಕೆ ಆರಂಭ ಆಗಿದೆ. ಇವತ್ತು 3ನೇ ದಿವಸ ಆರಂಭ ಆಗ್ತಾ ಇದೆ. ಪ್ರತಿ ದಿವಸ 30 ದಿವಸಗಳ ಸಂಗೀತ ಕಾರ್ಯಕ್ರಮ ಹಾಗೂ 30 ನಿಮಿಷಗಳ ಉಪನ್ಯಾಸ ಕಾರ್ಯಕ್ರಮ ಇಲ್ಲಿ ಬಿತ್ತರಗೊಳ್ಳುತ್ತೆ. ಈ ಒಂದು ಅಂತರ್ಜಾಲ ಕಾರ್ಯಕ್ರಮದಲ್ಲಿ ಹೀಗೆ 30 ನಿಮಿಷಗಳ ಸಂಗೀತ ಕಾರ್ಯಕ್ರಮ ಮತ್ತು 30 ನಿಮಿಷಗಳ ಉಪನ್ಯಾಸ ಕಾರ್ಯಕ್ರಮದೊಂದಿಗೆ ದಿನದ ಕಾರ್ಯಕ್ರಮಗಳು ಸಂಪನ್ನಗೊಳ್ಳುತ್ತವೆ. ಪ್ರತಿನಿತ್ಯವೂ ನಮ್ಮ ಜಿಲ್ಲೆಯ ಹೆಸರಾಂತ ವಾಗ್ಮಿಗಳು ಮತ್ತು ಚಿಂತಕರು ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಹಾಗೆಯೇ ದಾವಣಗೆರೆಯ ಬೆಳಕು ಜಾನಪದ ಕಲಾತಂಡ ಹಾಗೂ ದಾವಣಗೆರೆಯ ವಿನೂತನ ಮಹಿಳಾ ಸಮಾಜ ಹಾಗೂ ದಾವಣಗೆರೆಯ ಕದಳಿ ಮಹಿಳಾ ವೇದಿಕೆ ಹಾಗೂ ದಾವಣಗೆರೆಯ ಸುಶ್ರಾವ್ಯ ಸಂಗೀತ ವಿದ್ಯಾಲಯ ಹಾಗೂ ಇನ್ನಿತರ ಕಲಾವಿದರುಗಳು ಪ್ರತಿನಿತ್ಯ ಸಂಗೀತ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿಮಗಾಗಿ ನೀಡಲಿದ್ದಾರೆ. ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಹಿರಿಯರು ಮತ್ತು ಅಷ್ಟೇ ಯುವ ಮನಸ್ಸಿನ ಶ್ರೀಯುತ ಬಿ ವಾಮದೇವಪ್ಪ ಅವರು ಅವರ ಸಾರಥ್ಯದಲ್ಲಿ ನಡೀತಾ ಇದೆ. ಜೊತೆಗೆ ಕ್ರಿಯಾಶೀಲ ಗೌರವ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಸಾಲಿಗ್ರಾಮ ಗಣೇಶ ಶೆಣೆಯವರು ಹಾಗೂ ಸನ್ಮಾನ್ಯ EM ಮಂಜುನಾಥ್ ಅವರು ಹಾಗೂ ಕೋಶಾಧ್ಯಕ್ಷರಾದಂತಹ ಶ್ರೀಯುತ ಪಾಲಾಕ್ಷಪ್ಪ ಗೋಪನಾಳ್ ಹಾಗೂ ಎಲ್ಲ ಕ್ರಿಯಾಶೀಲ ನಿರ್ದೇಶಕರುಗಳ ಮಾರ್ಗದರ್ಶನ ಮತ್ತು ಸಹಕಾರದೊಂದಿಗೆ ನಮ್ಮ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕನ್ನಡದ ಚಟುವಟಿಕೆಗಳು ಕಾರ್ಯಕ್ರಮಗಳು ಅತ್ಯಂತ ಸುಂದರವಾಗಿ ಸೊಗಸಾಗಿ ವರ್ಷಪೂರ್ತಿ ನಡೀತಾ ಇರುವಂಥದ್ದು ನಿಜಕ್ಕೂ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರುವಂಥದ್ದು ನಾವಿಲ್ಲಿ ನೋಡಬಹುದಾಗಿದೆ. ಹಾಗೆ ಮೈಸೂರು ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ 1915ನೇ ಇಸವಿ ಮೇ 5ರಂದು ಸ್ಥಾಪನೆಗೊಂಡಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಭವ್ಯ ಮತ್ತು ಶ್ರೀಮಂತವಾದಂತಹ ಇತಿಹಾಸವನ್ನು ಹೊಂದಿದೆ.
ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸವನ್ನು ನಾವು ಗಮನಿಸಿದಾಗ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವಿಶಿಷ್ಟವಾದಂತಹ ಸ್ಥಾನವನ್ನು ಹೊಂದಿದೆ. ಏಕೆಂದರೆ ಇಂದು ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು 85 ದತ್ತಿಗಳನ್ನು ಹೊಂದಿದೆ. ಈ ದತ್ತಿ ಕಾರ್ಯಕ್ರಮಗಳನ್ನು ನಗರ ಪ್ರದೇಶಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ, ಶಾಲೆ ಆವರಣದಲ್ಲಿ, ಕಾಲೇಜು ಆವರಣದಲ್ಲಿ, ಮನೆಗಳಲ್ಲಿ ಅರ್ಥಪೂರ್ಣವಾಗಿ ನಡೆಸುವ ಮೂಲಕ ಇವತ್ತು ಆ ಒಂದು ದತ್ತಿ ಕಾರ್ಯಕ್ರಮಗಳನ್ನು ವಿಶಿಷ್ಟ ರೀತಿಯಲ್ಲಿ ನಡೆಸಲಾಗ್ತಾ ಇದೆ. ಇದರಲ್ಲಿ ಈ ಒಂದು ದತ್ತಿ ಕಾರ್ಯಕ್ರಮಗಳಲ್ಲಿ ನಡೆಯುವ ಕನ್ನಡ ಉಪನ್ಯಾಸಗಳಿರ್ಬೋದು, ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ಅಥವಾ ಸಂಗೀತ ಕಾರ್ಯಕ್ರಮಗಳಿರ್ಬೋದು, ಇವುಗಳು ವಿದ್ಯಾರ್ಥಿಗಳಲ್ಲಿ, ಯುವ ಜನರಲ್ಲಿ ಕನ್ನಡದ ಕಿಚ್ಚನ್ನು ಹಚ್ಚುತ್ತಿದೆ. ನಮ್ಮ ಕನ್ನಡದ ಬಗ್ಗೆ ಅಭಿಮಾನ ಪಡುವಂತೆ, ನಮ್ಮ ಕನ್ನಡದ ಬಗ್ಗೆ ಹೆಮ್ಮೆ ಪಡುವಂತೆ, ನಮ್ಮ ಕನ್ನಡದ ಬಗ್ಗೆ ಗರ್ವ ಪಡುವಂತೆ ಮಾಡುತ್ತಿರುವಂಥದ್ದು ನಾವಿಲ್ಲಿ ಗಮನಿಸಬಹುದಾಗಿದೆ. ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಬಿ ವಾಮದೇವಪ್ಪ ಅವರು ಹಿರಿಯರು, ಉತ್ತಮ ಸಂಘಟಕರು, ಹಿರಿಕಿರಿಯರನ್ನ ಸಮಾನ ಗೌರವದೊಂದಿಗೆ ಎಲ್ಲರನ್ನ ಒಟ್ಟಿಗೆ ಕರೆದೊಯ್ಯಬಲ್ಲವಂಥವರು. ತಮ್ಮ 2 ಅವಧಿಯ ತಾಲೂಕು ಅಧ್ಯಕ್ಷತೆಯಲ್ಲಿ 4 ತಾಲೂಕು ಸಮ್ಮೇಳನಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಸೊಗಸಾಗಿ ನಡೆಸಿಕೊಟ್ಟರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಕನ್ನಡದ ತೇರನ್ನ ಯಶಸ್ವಿಯಾಗಿ ಎಳೆಯಬಲ್ಲಂಥವರು. ದತ್ತಿ ಕಾರ್ಯಕ್ರಮಗಳ ಆಯೋಜನೆಯ ಮೂಲಕ ಜಿಲ್ಲೆಯ ಅತ್ಯುತ್ತಮ ಕನ್ನಡ ವಾಗ್ಮಿಗಳಿಗೆ, ಅತ್ಯುತ್ತಮ ಕನ್ನಡ ವಿದ್ವಾಂಸರಿಗೆ, ಅತ್ಯುತ್ತಮ ಕನ್ನಡ ಸಾಹಿತಿಗಳಿಗೆ, ಕಲಾವಿದರಿಗೆ ಹಾಗೂ ತೆರೆಮೆರೆಯ ಪ್ರತಿಭಾವಂತರಿಗೆ ಅವಕಾಶ ನೀಡುತ್ತಿರುವಂತಹ ಶ್ರೀಯುತರು ಅತ್ಯುತ್ತಮವಾದಂತಹ ಕನ್ನಡದ ಕೆಲಸವನ್ನ ಮಾಡ್ತಿದ್ದಾರೆ. ಇದು ನಮಗೆಲ್ಲರಿಗೂ ಹೆಮ್ಮೆ ತರುವಂಥದ್ದು. ಇವರ ಕನ್ನಡಾಭಿಮಾನ ಮತ್ತು ಕನ್ನಡ ಜಾಗೃತಿ ಮೂಡಿಸುವಂತಹ ಕೆಲಸ ನಮಗೆಲ್ಲರಿಗೂ ಹೆಮ್ಮೆ ತಂದಿದೆ. ಎಲ್ಲರೂ ಶ್ಲಾಘಿಸ್ತಾ ಇದ್ದಾರೆ. ಕರೋನಾ ಸಾಂಕ್ರಾಮಿಕ ರೋಗದ ಹರಡುವಿಕೆಯ ಈ ವಿಷಮ ಸಂದರ್ಭದಲ್ಲಿಯೂ ಕೂಡ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಡೀತಾ ಇರುವಂತಹ ಈ ಕನ್ನಡ ನುಡಿ ಹಬ್ಬ ನವೆಂಬರ್ ಮಾಹೆಯ ಎಲ್ಲ 30 ದಿವಸಗಳ ಕಾಲ ಕನ್ನಡ ಪ್ರೇಮಿಗಳಿಗೆ ರಸದೌತಣವನ್ನ ನೀಡ್ತಾ ಇದೆ. ಇದು ಅವರುಗಳ ಸಂತಸವನ್ನ ಇಮ್ಮಡಿಗೊಳಿಸಿದೆ, ನೂರ್ಮಡಿಗೊಳಿಸಿದೆ. ಹಾಗೆ ಇವತ್ತು ನಾನಾಗಲೇ ಹೇಳಿದ ಹಾಗೆ ನಮ್ಮ ಅಂತರ್ಜಾಲ ಕಾರ್ಯಕ್ರಮದ ಕನ್ನಡ ನುಡಿ ಹಬ್ಬದ 3ನೇ ದಿವಸ ಇವತ್ತು ಈಗ ಆರಂಭ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಶ್ರಾವ್ಯ ಸಂಗೀತ ವಿದ್ಯಾಲಯ ತರಳಬಾಳು ಬಡಾವಣೆ ದಾವಣಗೆರೆ ಇದರ ಮುಖ್ಯಸ್ಥರಾದಂತಹ ಶ್ರೀಮತಿ ಯಶಾ ದಿನೇಶ್ ಅವರು, ಇವರ ಹೆಸರು ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು. ಸಾಂಸ್ಕೃತಿಕವಾಗಿ ದಾವಣಗೆರೆಯನ್ನ ಇನ್ನಷ್ಟು ಶ್ರೀಮಂತಗೊಳಿಸುವಲ್ಲಿ ಇವರ ಪಾತ್ರ ಅತ್ಯಂತ ಮುಖ್ಯವಾದದ್ದು. ಶ್ರೀಮತಿ ಯಶಾ ದಿನೇಶ್ ಅವರ ಮತ್ತು ಅವರ ತಂಡದಿಂದ ಇವತ್ತು ಸಂಗೀತ ಕಾರ್ಯಕ್ರಮ ಉಪನ್ಯಾಸಕ್ಕಿಂತ ಮುಂಚಿತವಾಗಿ 15 ನಿಮಿಷಗಳ ಕಾಲ ಹಾಗೂ ಉಪನ್ಯಾಸ ಕಾರ್ಯಕ್ರಮದ ನಂತರದಲ್ಲಿ 15 ನಿಮಿಷಗಳ ಕಾಲ ಅವರು ಇವತ್ತು ಸಂಗೀತ ಕಾರ್ಯಕ್ರಮವನ್ನ ನಿಮಗಾಗಿ ನಮಗಾಗಿ ನೀಡ್ತಾ ಇದ್ದಾರೆ. ಅವರಿಗೆ ಈ ಒಂದು 3ನೇ ದಿವಸದ ಕನ್ನಡ ನುಡಿ ಹಬ್ಬದ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ, ಸುಸ್ವಾಗತ. ಹಾಗೆ ಇವತ್ತಿನ 3ನೇ ದಿವಸದ ನುಡಿ ಹಬ್ಬದ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನ ನೀಡಲಿಕ್ಕೆ ನಮ್ಮೊಂದಿಗೆ ಇರುವಂತವರು ಶ್ರೀ ಸಿದ್ಧಗಂಗಾ ಮಕ್ಕಳ ಲೋಕ ನಿಟ್ಟುವಳ್ಳಿ ದಾವಣಗೆರೆ ಇದರ ಸಂಸ್ಥಾಪಕರು, ಉಪನ್ಯಾಸಕರು, ತ್ರಿಭಾಷಾ ಪಂಡಿತರು, ಹಿರಿಯ ಸಾಹಿತಿಗಳು, ಕನ್ನಡದ ಕಟ್ಟಾಳು, ಕನ್ನಡದ ಕುಲಭೂಷಣ ಶ್ರೀ KN ಸ್ವಾಮಿಯವರು ಇವತ್ತು ಉಪನ್ಯಾಸವನ್ನ ನಿಮಗಾಗಿ ನಮಗಾಗಿ ನೀಡ್ತಾ ಇದ್ದಾರೆ. ಅವರು ಇವತ್ತು ಮಾತಾಡ್ತಾ ಇರುವಂತಹ ಒಂದು ವಿಷಯ ಮಕ್ಕಳ ಕವಿಗಳು ಮತ್ತು ಸಾಹಿತ್ಯ ಎನ್ನುವಂತಹ ಒಂದು ವಿಶೇಷವಾದಂತಹ ಒಂದು ವಿಷಯದ ಮೇಲೆ ಇವತ್ತು ಅವರು ಉಪನ್ಯಾಸವನ್ನ ನೀಡ್ತಾ ಇದ್ದಾರೆ. ಆದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ, ಕನ್ನಡದ ನುಡಿ ಹಬ್ಬದ ಅಂತರ್ಜಾಲದ ಕಾರ್ಯಕ್ರಮಕ್ಕೆ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸ್ತಾ ಇರುವಂತಹ ಈ ಒಂದು ಅಪ್ರತಿಮವಾದಂತಹ ಒಂದು ಸುಂದರವಾದಂತಹ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದಂತಹ KN ಸ್ವಾಮಿ ಅವರಿಗೆ ಸ್ವಾಗತ, ಸುಸ್ವಾಗತ. ಹಾಗೆಯೇ ನಾನಾಗಲೇ ಹೇಳಿದಾಗೆ ನಮ್ಮೆಲ್ಲರ ಹಿರಿಯರು,
ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಈ ದಾವಣಗೆರೆ ಜಿಲ್ಲೆಯ ಕನ್ನಡದ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಬಲ್ಲಂತಹ ಒಂದು ಸಾಮರ್ಥ್ಯವುಳ್ಳಂತಹ ಮತ್ತು ಹಿರಿಯರು, ನಾನಾಗಲೇ ಹೇಳಿದಾಗೆ ಹಿರಿಯರು ಜೊತೆಗೆ ಅವರಲ್ಲಿರುವಂತಹ ಯುವ ಮನಸ್ಸಿನ ಒಂದು ಭಾವನೆ ಇದೆ, ಅವರಲ್ಲಿರುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹ ಒಂದು ವಿಶೇಷವಾದಂತಹ ಶಕ್ತಿ ಇದೆ ಅಲ್ಲ. ಶ್ರೀ ವಾಮದೇವಪ್ಪರು ಅಧ್ಯಕ್ಷರು, ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಅವರಿಗೂ ಕೂಡ ಈ ಒಂದು ಕನ್ನಡ ನುಡಿ ಹಬ್ಬದ ಕಾರ್ಯಕ್ರಮದ 3ನೇ ದಿವಸದ ಕಾರ್ಯಕ್ರಮವನ್ನ ತಮ್ಮ ಅಧ್ಯಕ್ಷತೆಯಿಂದ ನಡೆಸಿಕೊಡಬೇಕು ಮತ್ತು ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸ್ತಾ ಇದ್ದಾನೆ. ಸರ್, ಸ್ವಾಗತ, ಸುಸ್ವಾಗತ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದು ನಮಗೆ ತುಂಬಾ ಸಹಕಾರ ನೀಡ್ತಾ ಇರುವಂತಹ ಶಿಕ್ಷಕರಾದಂತಹ ಶ್ರೀಯುತ ಜಗದೀಶ್ ಕೂಲಂಬಿಯವರು ಹಾಗೂ ಈ ಒಂದು ಅಂತರ್ಜಾಲದ ಕಾರ್ಯಕ್ರಮವನ್ನ ನಿಮಗೆ ನೀಡುವಲ್ಲಿ ಅತ್ಯಂತ ಶ್ರಮವಹಿಸಿ ನಮ್ಮ ಜೊತೆಗಿರುವಂತಹ ಒಂದು ಯುವ ಪ್ರತಿಭೆ ಜೀವನ್ ಜಗದೀಶ್ ಅವರು, ಅವರಿಗೂ ಕೂಡ ನಾನು ಈ ಒಂದು ಕನ್ನಡ ನುಡಿ ಹಬ್ಬದ ಕಾರ್ಯಕ್ರಮಕ್ಕೆ 3ನೇ ದಿವಸದ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಹಾಗೆ ನಮ್ಮ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಗೌರವ ಕಾರ್ಯದರ್ಶಿಗಳು, ಕೋಶಾಧ್ಯಕ್ಷರು, ಎಲ್ಲ ನಿರ್ದೇಶಕರುಗಳು, ಕಲಾವಿದರುಗಳು, ನಮ್ಮ ಹಿತೈಷಿಗಳು, ಹಿರಿಯರು, ಗುರುಗಳು, ಎಲ್ಲರೂ ಬಂಧುಗಳು ಎಲ್ಲ ನಮ್ಮ ಜೊತೆಗಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲರಿಗೂ ತಲುಪಿಸಬೇಕು. ಈ ಒಂದು ವಿನೂತನವಾದಂತಹ ರಾಜ್ಯ ಮಟ್ಟದಲ್ಲೇ ಅತ್ಯಂತ ಹೆಸರು ಮಾಡ್ತಾ ಇರುವಂತಹ ಈ ಒಂದು ಅಂತರ್ಜಾಲದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಬೇಕು. ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಳ್ಳೆ ಹೆಸರು ಬರಬೇಕು ಅನ್ನುವಂಥ ಒಂದು ಸದಭಿಪ್ರಾಯದೊಂದಿಗೆ ನಮ್ಮ ಜೊತೆಗಿದ್ದು ಈ ಒಂದು ಕಾರ್ಯಕ್ರಮವನ್ನು ನಿಮಗೆ ನೀಡುವಲ್ಲಿ ಸಹಕರಿಸ್ತಾ ಇರುವಂತಹ ನಮ್ಮೆಲ್ಲ ಕನ್ನಡದ ಮನಸ್ಸುಗಳಿಗೆ ನಾನು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಿಸಲಿಕ್ಕೆ ಬಂದಂತಹ ತಮ್ಮ ಯೂಟ್ಯೂಬ್ನಲ್ಲಿ ಕೂಡ ಇದು ಪ್ರಸಾರ ಆಗ್ತಾ ಇದೆ. ಆಮೇಲೆ ಯೂಟ್ಯೂಬ್ನಲ್ಲಿ ನೇರ ಪ್ರಸಾರ ಆದ ನಂತರದಲ್ಲಿ ಕೂಡ ಇದನ್ನ ನಾವು ಎಲ್ಲರಿಗೂ ಅಂತರ್ಜಾಲದಲ್ಲಿ ತಲುಪಿಸುವಂತಹ ವ್ಯವಸ್ಥೆಯನ್ನ ಕೂಡ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಿಸಲಿಕ್ಕೆ ಬಂದಂತಹ ಎಲ್ಲ ಕನ್ನಡಾಭಿಮಾನಿಗಳಿಗೆ, ಕನ್ನಡದ ಮನಸ್ಸುಗಳಿಗೆ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರಾದಂತಹ ಶ್ರೀಯುತ ಬಿ ವಾಮದೇವಪ್ಪರು ಅವರ ಪರವಾಗಿ ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಡಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನರತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ಜನ್ನ ಷಡಕ್ಷರ ಪೊನ್ನ ಪಂಪಲ ಕುಣಿಮತಿ ಚನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ, ನಾನಕ ರಾಮಾನಂದ ಕವೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕೈಲಪ ಹೊಯ್ಸಳ ರಾಣಿದ ನಾಡೆ, ಡಂಕನ ಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಬ
ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪ ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಲೆಯ ಕೆಚ್ಚೇವು ಮರೆದೇವು ಮರವ ತೆರೆದೇವು ಬಲವ ಎರೆದೇವು ಬಲವ ಇಡಿ ನೆನಪ ನರನರಗಳೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕಲ್ಪನೆಯ ಕಣ್ಣು ಅರಿವನಕ ಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಒಡಲೊಡಲ ಕಿಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೋರೇವು ಹೊಮ್ಮಿರಲು ಪ್ರೀತಿ ಎಲ್ಲಿಗದು ಭೀತಿ ನಾಡೊಲಗೆ ನೀತಿ ಹಿಡಿನೆನಪ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಮಕ್ಕಳ ಕವಿಗಳು ಹಾಗೂ ಸಾಹಿತ್ಯ ಈ ವಿಷಯವನ್ನು ಕುರಿತು ನಾನು ಸ್ವಲ್ಪ ಚಿಂತನೆಗಳನ್ನು ತಮ್ಮ ಮುಂದೆ ಮಂಡಿಸುತ್ತೇನೆ. ಮಕ್ಕಳ ಕವಿಗಳು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚಾಗಿ ಕಂಡುಬರೋದಿಲ್ಲ. ಜೈನ ಸಾಹಿತ್ಯದಲ್ಲಿ ಅದು ನಮಗೆ ಅಷ್ಟಾಗಿ ಗೋಚರವಾಗುವುದಿಲ್ಲ. ಆದರೆ ಮುಂದೆ ಬಂದಂತಹ ನಮ್ಮ ವಚನ ಸಾಹಿತ್ಯ, ದಾಸ ಸಾಹಿತ್ಯಗಳಲ್ಲಿ, ಅದಕ್ಕೂ ಪೂರ್ವದಲ್ಲಿ ಅನೇಕ ಜನಪದ ಕವಿಗಳು, ಜನಪದ ಗಾಯಕರು ಹಳ್ಳಿಗಳಲ್ಲಿ, ಜಾತ್ರೆಗಳಲ್ಲಿ, ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಬಾಯಿಂದ ಬಾಯಿಗೆ ಹಾಡ್ತಾ ಇದ್ದರು. ಅದಕ್ಕೆ ಮುಖ್ಯವಾಗಿ ಜನಪದ ಕವಿಗಳಲ್ಲಿ ನಾವು ಗುರುತಿಸೋದಾದರೆ ನಾವು ಬೆಳಗೆರೆ ಕೃಷ್ಣಶಾಸ್ತ್ರಿಗಳನ್ನು ಗುರುತಿಸ್ಬೋದು. ಅವರು ತಾವು ಸ್ವತಃ ರಚನೆ ಮಾಡಿ ಅನೇಕರಿಂದ ಅವರ ಹಾಡುಗಳನ್ನು ಹಾಡಿಸ್ತಾ ಇದ್ದರು. ಅವರ ಬೆಳಗೆರೆ, ಅವರ ತೋಟ ಒಂದು ಜನಪದ ಗೀತ ಗಾಯನಗಳ ಒಂದು ಪ್ರಮುಖವಾದಂತಹ ಒಂದು ಕೇಂದ್ರವಾಗಿತ್ತು. ಸಿರಿಯಜ್ಜಿ ಅಲ್ಲಿ ಬಂದು ಹಾಡ್ತಾ ಇದ್ರು. ಸಿರಿಯಜ್ಜಿ ಒಬ್ಬಳೇ ಹಾಡ್ತಾ ಇರಲಿಲ್ಲ, ತನ್ನ ಜೊತೆಗೆ ಅನೇಕ ಜನ ಗಾಯಕಿಯರನ್ನು ಕರ್ಕೊಂಡು ತಾನು ಕೂಡ ಹಾಡ್ತಾ ಇದ್ರು. ಉದಾಹರಣೆಗೆ ಹೇಳೋದಾದರೆ ಚಿತ್ರದುರ್ಗದ ಮುರುಘಾ ಮಠದ ಬಗ್ಗೆ, ಮತ್ತು ಅನೇಕ ದೇವತೆಗಳ ಬಗ್ಗೆ, ಉಚ್ಚಂಗಮ್ಮನ ಬಗ್ಗೆ, ಉಚ್ಚಂಗಿ ದುರ್ಗದ ಉಚ್ಚಂಗಮ್ಮನ ಬಗ್ಗೆ, ಈ ರೀತಿ ಅನೇಕ ಹಾಡುಗಳನ್ನು ಹಾಡ್ತಾ ತಮ್ಮ ಸಂಜೆಯ ಕಾಲವನ್ನು ಅವರು ಕಳೆಯುತ್ತಾ ಇದ್ದರು. ಮುಂದೆ ನಮ್ಮ ವಚನ ಸಾಹಿತ್ಯ ಮತ್ತು ಹರಿದಾಸ ಸಾಹಿತ್ಯ ಏನಿದೆ ಅದರಲ್ಲೂ ಕೂಡ ನಾವು ನಮ್ಮ ಕವಿಗಳ ಕೆಲವು ಗೀತೆಗಳನ್ನು, ಕೆಲವು ಮಟ್ಟುಗಳನ್ನು, ಕೆಲವು ಕಂದಗಳನ್ನು ನಾವು ಗುರುತಿಸ್ಬೋದು. ಇವನ್ನೆಲ್ಲ ಕೂಡ ನಾಟಕಗಳು ಕೂಡ ಬಳಸ್ಕೊಳ್ತಾ ಇದ್ರು. ಅನೇಕ ನಾಟಕ ರಚನಾಕಾರರು ನಮ್ಮ ಕರ್ನಾಟಕದ ಹಳ್ಳಿಯಲ್ಲಿ ಇಂದು ಕೂಡ ಇದ್ದಾರೆ, ಹಿಂದೆ ಇದ್ದರು. ಅವರು ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಮತ್ತು ಇನ್ನೂ ಕೆಲವು ಕರಿಭಟ್ಟನ ಕಾಳಗ ಇಂಥವನ್ನೆಲ್ಲ ಕೂಡ ಸಂಕ್ಷಿಪ್ತ ಮಾಡಿಕೊಂಡು 1 ಗಂಟೆ 2 ಗಂಟೆ
ಜನರಿಗೆ ಮನರಂಜನೆ ಹಾಗೂ ಸಾಹಿತ್ಯವನ್ನು ಉಣಬಡಿಸ್ತಾ ಇದ್ರು. ಜನಕ್ಕಾಗಿನ ಕಾಲದಲ್ಲಿ ಈ ಒಂದು ಯಾವ ಹೊಸ ರೀತಿಯ ಸಂತೋಷಪಡಿಸುವಂತಹ ಒಂದು ಒಂದು ಮಾಧ್ಯಮಗಳಿಲ್ಲದೆ ಇರೋದರಿಂದ ನಾಟಕಗಳಿಗೆ ಜನ ಹೆಚ್ಚು ಅವರು ಮಹತ್ವವನ್ನು ಕೊಡ್ತಾ ಇದ್ರು. ಇಡೀ ರಾತ್ರಿ ನಾಟಕ ನಡೀತಾ ಇದ್ರು. ನಮ್ಮ ಸಿದ್ಧಗಂಗಾ ಸ್ವಾಮೀಜಿಯವರು ನನ್ನ ಕೈಲಿ ಹರಿಶ್ಚಂದ್ರ ನಾಟಕ ಆಡಿಸಿದ್ರು. ಹರಿಶ್ಚಂದ್ರನ ಕಥೆಯನ್ನು ಬರೆದವರು ಯಾರು? ಅವರೊಬ್ಬ ಜನಪದ ಕವಿ. ಅವರಿಗೆ 90 ವರ್ಷ. ಈಗಲೂ ಸಿದ್ಧಗಂಗಾ ಮಠದಲ್ಲಿದ್ದಾರೆ. ಅವ್ರನ್ನೇ ಶಾಸ್ತ್ರಿಗಳು ಅಂತ ಹೇಳಿ ಕರೀತಾರೆ, ನಾಟಕದ ಶಾಸ್ತ್ರಿಗಳು ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಂದು ಪ್ರದೇಶದಲ್ಲೂ ಆಯಾ ಪ್ರದೇಶದ ದೇವರುಗಳು, ದೇವತೆಗಳು, ಜಾತ್ರೆಗಳು, ಹಬ್ಬ ಹರಿದಿನಗಳನ್ನು ಕುರಿತು ಅನೇಕ ಜನ ತಮ್ಮದೇ ಆದ ರೀತಿಯಲ್ಲಿ ಬರೆದುಕೊಂಡು ಬಂದಿದ್ದಾರೆ. ಅದೇ ಅವರು ರಚನೆ ಮಾಡಿರುವಂತಹ ಸಾಹಿತ್ಯ. ಅದರಲ್ಲಿ ನಾವು ಶ್ರೇಷ್ಠತೆ ಅಶ್ರೇಷ್ಠತೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ಅವಿದ್ಯಾವಂತರು, ಸ್ವಲ್ಪ ಮಟ್ಟಿಗೆ ಕಲಿತವರು ಕೂಡ ಇದ್ದರು. ಅವರು ತಮ್ಮ ತಮ್ಮ ರಚನೆಗಳ ಮೂಲಕ ಜನರ ಒಂದು ಪ್ರೀತಿ ವಿಶ್ವಾಸಗಳನ್ನು ಗಳಿಸಿದ್ರು. ಅವರಿಗೆ ಒಂದು ಸಾಮಾಜಿಕ ಪ್ರಜ್ಞೆ ಇತ್ತು. ನಮ್ಮ ಪ್ರಾಚೀನ ಕಾವ್ಯಗಳಾದಂತಹ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಹೀಗೆ ಈ ಕಾವ್ಯಗಳೆಲ್ಲ ಒಂದೊಂದು ಭಾಗವನ್ನು ತೆಗೆದುಕೊಂಡು ಅವರು ತಮ್ಮ ರಚನೆಗಳನ್ನು ತಮ್ಮ ಶಿಷ್ಯರಿಂದ ಹಾಡಿಸ್ತಾ ಇದ್ರು. ನಮ್ಮೂರು ಕ್ಯಾತ್ಸದ ತುಮಕೂರು ಪ್ರತಿ ವರ್ಷ 5-6 ನಾಟಕ ನಡೀತಾ ಇತ್ತು. ನಾಟಕದ ಮೇಷ್ಟ್ರು ಎಲ್ಲವರಿಗೆ ಕಂಠಪಾಠವಾಗಿರ್ತಿತ್ತು. ನಾನು ಅವ್ರನ್ನ ಕೇಳ್ತಾ ಇದ್ದೆ, ಮೇಷ್ಟ್ರೆ, ಈ ನಾಟಕದ ಒಂದು ಪುಸ್ತಕ ನಿಮ್ಗೆ ಎಲ್ಲಿ ಸಿಕ್ತು? ನಮ್ಮ ಗುರುಗಳು ಕೊಟ್ಟರು. ಆ ಗುರುಗಳ ಹೆಸರು ಗೊತ್ತಿಲ್ಲ. ಹೀಗೆ ಅವರು ಅಜ್ಞಾತ ಕವಿಗಳಾಗಿ ಹೋದರು. ಅವರಿಗೆ ಅಂಥ ಪ್ರಚಾರ ಬೇಕಾಗಿರಲಿಲ್ಲ. ಅವರು ಬರೆದ ನಾಟಕ ಒಂದು ರಂಗಮಂಚದ ಮೇಲೆ ಪ್ರದರ್ಶನ ಹಾಕಿದ್ರೆ ಅದೇ ಅವರಿಗೆ ಸಾಕಾಗಿತ್ತು. ಇಂತಹ ಒಂದು ಸಂದರ್ಭದಲ್ಲಿ ಆಧುನಿಕ ಕನ್ನಡ ಸಾಹಿತ್ಯ ಯಾವ ಪ್ರಾರಂಭವಾಯಿತೋ ಅಲ್ಲಿ ಅನೇಕ ಜನ ಮಕ್ಕಳ ಸಾಹಿತ್ಯಗಳನ್ನು ಕಾಣ್ಬೋದು. ಇಡೀ ಕರ್ನಾಟಕದ ಎಲ್ಲ ಪ್ರದೇಶಗಳಲ್ಲೂ ಕೂಡ ಮಕ್ಕಳ ಕವಿಗಳು, ಮಕ್ಕಳ ನಾಟಕಗಳು, ಮಕ್ಕಳ ಹಾಡುಗಳನ್ನು ರಚನೆ ಮಾಡಿದವರು ಹಿಂದೂ ಇದ್ದರು, ಈಗಲೂ ಇದ್ದಾರೆ. ನಾವು ಮುಖ್ಯವಾಗಿ ನಮ್ಮ ಆ ಧಾರವಾಡದ ಪ್ರದೇಶದ ಗುಲ್ಬರ್ಗ, ರಾಯಚೂರು ಈ ಪ್ರದೇಶದಲ್ಲಿ ಶಿಶು ಸಂಗಮೇಶ್ ಅವರನ್ನು ನಾವು ಗುರುತಿಸ್ತೀವಿ. ಹಾಗೆಯೇ ಕಂಚಾಣಿ ಶರಣಪ್ಪದವರು ಹೆಚ್ಚಾಗಿ ಆ ಒಂದು ಶಿಶುಗೀತೆಗಳ ಕಣಜ ಅಂತೇಳಿ ಕರಿತೀವಿ. ಉತ್ತರ ಕನ್ನಡ, ದಕ್ಷಿಣ ಕನ್ನಡಕ್ಕೆ ಬಂದರೆ ಯಕ್ಷಗಾನ, ಬಯಲಾಟ, ಅದು ಕೂಡ ನಮ್ಮ ಕವಿಗಳು ರಚನೆ ಮಾಡಿದಂತಹ ಅನೇಕ ಪ್ರಸಂಗಗಳು ಅಂತ ಕರೀತಾರೆ. ಆ ಪ್ರಸಂಗಗಳೇ ನಾಟಕಗಳಾಗಿ ಮತ್ತು ಆ ವೇಷಭೂಷಣಗಳೊಂದಿಗೆ ಜನರ ಮನಸ್ಸಿನಲ್ಲಿ ಅಚ್ಚು ಮೂಡಿಸುತ್ತಿದ್ದವು. ಅದರಿಂದ ಏನು ಉಪಯೋಗ ಏನು ಅಂದರೆ, ಸಾಮಾಜಿಕವಾಗಿ ನಾವು ಕೂಡ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕಬೇಕು, ರಾಮನಂತೆ ಬದುಕಬೇಕು, ಕೃಷ್ಣನಂತೆ ಬದುಕಬೇಕು ಅನ್ನುವ ಭಾವನೆ ಅವರ ಮನಸ್ಸಿನಲ್ಲಿ ಮೂಡ್ತಾ ಇತ್ತು. ಅಕ್ಕ ಮಹಾದೇವಿಯ ಬಗ್ಗೆ ಅನೇಕ ನಾಟಕಗಳ ರಚನೆ ಆಗಿದೆ. 3 ಗಂಟೆ ನಾಟಕ, 4 ಗಂಟೆಗೆ ನಾಟಕಗಳು ಇವತ್ತು ಕೂಡ ನಮ್ಮ ಮುಂದೆ ಇದೆ. ಆಕೆಯ ವ್ಯಕ್ತಿತ್ವವನ್ನು ನಾಟಕಗಳ ಮೂಲಕ ಪ್ರಚಾರ ಮಾಡಿದಂತಹ ಅನೇಕ ಶರಣರು ನಮ್ಮ ಮಧ್ಯೆ ಇದ್ದಾರೆ. ಇದರ ನೇತೃತ್ವ ಯಾರು ವಹಿಸ್ತಾ ಇದ್ರು ಅಂದರೆ ನಾಟಕದ ಮೇಷ್ಟ್ರೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಇರ್ತಾ ಇದ್ರು. ಅವರು ತಮ್ಮ ಏನು ನಾಟಕ ಆಯ್ಕೆ ಮಾಡಿಕೊಂಡಿದ್ದಾರೆ ಆ ನಾಟಕಗಳನ್ನು ಆ ವಿದ್ಯಾವಂತರಿಗೆ ಕಲಿಸ್ತಾ ಇದ್ರು. ಯಾವುದೋ ಒಂದು ಜಾತ್ರೆಯ ದಿನ, ಹಬ್ಬದ ದಿನ ಆ ಊರಿನಲ್ಲಿ ಲಕ್ಷ ಜನ ಸೇರಿ ಆ ನಾಟಕವನ್ನು ನೋಡ್ತಾ ಇದ್ರು. ಅದರಲ್ಲಿ ಬಹಳ ಮುಖ್ಯವಾದ ಕೆಲವು ಹಾಡುಗಳು ಸ್ವಲ್ಪ ಮಟ್ಟಿಗೆ ನವೀಕರಣಗೊಂಡಿದೆ. ಇವತ್ತು ಮಗುವನ್ನು ಕುರಿತು ಜನಪದ ಕವಿ ಹಾಡ್ತಾನೆ, ಅಡಿಬಾ ನನ್ನ ಕಂದ ಅಂಗಾಲ ತೊಳೆದೇನ ಎಂದು. ಅಲ್ಲಿ ಹೇಳುವ ನೀತಿಯ ಮಾತುಗಳನ್ನು ಅರ್ಥ ಮಾಡಿಕೊಳ್ಬೇಕು. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಎಲೆ ಕಂದ ಜಗಕ್ಕೆ ಜ್ಯೋತಿ ನೀನಾಗು. ಗಂಡ ಹೆಂಡರ ಜಗಳ ಬಗ್ಗೆ ಏನೋ ಅನೇಕ ರಚನೆಗಳಿವೆ. ಯಾರೋ ಒಬ್ಬ ಕವಿ, ಅಜ್ಞಾತ ಕವಿ ಅದನ್ನ ರಚನೆ ಮಾಡಿದ್ದಾನೆ. ಜೋಗದ ಬಗ್ಗೆ ಒಮ್ಮೆ ನೋಡಿ ಜೋಗಾದ್ಗೊಂಡಿ, ಅದು ಕೂಡ ರಚನೆ ಇದೆಯಲ್ಲ, ಆ ಜೋಗದ ವೈಭವವನ್ನು ನೋಡಿ ಬರೆದಂತಹ ಗೀತೆಗಳು, ಹಾಡುಗಳು ಬಹಳ ಇವೆ. ಇವನ್ನು ನಾವು ನೋಡ್ಬೋದು. ಮಕ್ಕಳ ಸಾಹಿತ್ಯಗಳು ಏನು ಮಾಡ್ತಾ ಇದ್ರು ಅಂದರೆ ಹೇಳಿದ್ರೆ, ಊರೂರಿಗೆ ಹೋಗಿ ಅಲ್ಲಿಯ ಸನ್ನಿವೇಶ, ಅಲ್ಲಿಯ ದೇವಸ್ಥಾನ, ಅಲ್ಲಿಯ ದೇವರು,
ಅಲ್ಲಿಯ ಸಂಸ್ಕೃತಿ, ಒಂದೊಂದು ಜಿಲ್ಲೆಯಲ್ಲೇ 4-6 ಚಿತ್ರದುರ್ಗದ ಸಂಸ್ಕೃತಿಯನ್ನು ನೋಡಬೇಕಾದ್ರೆ ಚಿತ್ರದುರ್ಗದ ಆ ಒಂದು ಜಾತ್ರೆ ಸಂದರ್ಭಕ್ಕೆ ಹೋಗ್ಬೇಕು. ನಾವು ಉಚ್ಚಂಗಿ ದುರ್ಗಕ್ಕೆ ಹೋಗ್ಬೇಕಾದ್ರೆ ಉಚ್ಚಂಗಮ್ಮಿ ದುರ್ಗದ ಹಾಡುಗಳು ಅಸಂಖ್ಯಾತ ಹಾಡುಗಳನ್ನು ರಚನೆ ಮಾಡಿದ್ದಾರೆ. ಅಂದರೆ ನಮ್ಮ ಸಾಹಿತ್ಯದ ಮೂಲ ದೇವರು, ಧರ್ಮ ಹೀಗಾಗಿತ್ತು. ನಂತರ ಅದೇ ದಾರಿಯಲ್ಲಿ ನಾವು ಮುಂದೆ ಬಂದರೆ ನಮ್ಮ ಶರಣರ ವಚನಗಳಲ್ಲೂ ಕೂಡ ಅವು ಒಂದು ರೀತಿಯ ಒಂದು ಅಪೂರ್ವದ ಸಾಹಿತ್ಯ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಸರಳ ದ್ರಾಕ್ಷಾಪಾಕ ಅಂತ ಹೇಳ್ತಾರೆ. ದ್ರಾಕ್ಷೆ ಹಣ್ಣು ಬಾಯಿ ಇಟ್ಕೊಂಡ್ರೆ ಹೇಗೆ ಕರಗುತ್ತು, ಅಂತಹ ಗೀತೆಗಳನ್ನು ರಚನೆ ಮಾಡಿದಂತಹ ನಮ್ಮ ಶರಣರು ಕೂಡ ಅಪೂರ್ವವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಯಾರು ಬರೆದರು ಅನ್ನೋದ್ರ ಬಗ್ಗೆ ನಮಗೆ ಸರಿಯಾದಂಥ ಮಾಹಿತಿ ಇಲ್ಲ. ಆದರೆ ಸಾಹಿತ್ಯ ಮಾತ್ರ ಬಾಯಿಂದ ಬಾಯಿಗೆ ಬಂದಿದೆ. ಅನೇಕ ಮಠಗಳು ಅವುಗಳನ್ನು ಮುದ್ರನ್ನು ರೂಪಕ್ಕೆ ತಂದಿದ್ದಾರೆ. ಇವತ್ತು ಸಹ ನಮ್ಮ ಮಕ್ಕಳ ಬಾಯಲ್ಲಿ ಅವನ್ನು ನಾವು ಕಾಣ್ಬೋದು. ಮತ್ತು ಶಾಸ್ತ್ರೀಯ ರಚನೆಕಾರರು ಬಂದರು. ಅವರೇನು ಮಾಡಿದ್ರು, ನಮ್ಮ ಕರ್ನಾಟಕದಲ್ಲಿ 2 ಥರ ಸಂಗೀತ ಇದೆ. ಒಂದು ಉತ್ತರಾದಿ ಸಂಗೀತ, ದಕ್ಷಿಣಾದಿ ಸಂಗೀತ ಅಂತೇಳಿ. ನಮ್ಮದು ಕರ್ನಾಟಕ ಸಂಗೀತ ಅಂದರೆ ಹರಿಹರದಿಂದ ಮುಂದೆ ಬಂದರೆ ನಾವು ಮೈಸೂರವರೆಗೆ ಅದು ಕರ್ನಾಟಕ ಸಂಗೀತ. ಉತ್ತರ ಕನ್ನಡದು ಉತ್ತರಾದಿ ಸಂಗೀತ. ಅಲ್ಲಿಯ ರಾಗ, ತಾಳ, ಮಟ್ಟು ಬೇರೆ ಬೇರೆ, ಅದನ್ನು ಕಲಿಸ್ತಕ್ಕಂತಹ ರೀತಿ ನೀತಿಗಳೇ ಬೇರೆ. ಅದನ್ನು ಕಲಿಸ್ತಕ್ಕಂತಹ ಅನೇಕ, ಉದಾಹರಣೆಗೆ ನಾವು ಗದುಗಿನ ತೋಂಟದಾರ್ಯ ಮಠ ಮತ್ತು 2 ಕಣ್ಣುಗಳಿಲ್ಲದೆ ಇದ್ದರೂ ಕೂಡ ಆ ಪುಟ್ಟರಾಜ ಗವಾಯಿಗಳು, ಅವರ ಗುರುಗಳು ಮಾಡಿರುವಂಥ ಸೇವೆಯನ್ನು ಅವರು ಕೂಡ ಸಾಹಿತಿಗಳು. ಅನೇಕ ನಾಟಕ, ಅವರು ಬಹುಭಾಷಾ ಪಂಡಿತರು. ಕನ್ನಡ ಬರ್ತಾ ಇತ್ತು, ಹಿಂದಿ ಬರ್ತಾ ಇತ್ತು, ಸಂಸ್ಕೃತ ಬರ್ತಾ ಇತ್ತು. ಪುಟ್ಟರಾಜ ಗವಾಯಿಗಳು ಮತ್ತು ಅವ್ರ ಗುರುಗಳು, ಗುರು ಪರಂಪರೆ ಏನಿದೆ ಅಲ್ಲಿ ಅವರು ಆ ಒಂದು ಧರ್ಮದ ಆಧಾರವಾದಂತಹ ಅನೇಕ ಕೀರ್ತಿಗಳನ್ನು, ಅದಕ್ಕೆ ಮೂಲ ನಮ್ಮ ವಚನ ಸಾಹಿತ್ಯ. ವಚನ ಸಾಹಿತ್ಯವನ್ನು ಅನೇಕ ಜನ ಅನೇಕ ರೀತಿ ವರ್ಣನೆ ಮಾಡಿದ್ದಾರೆ. ಬಹಳ ಸರಳ, ಸುಲಭ, ಗದ್ಯವೂ ಹೌದು, ಪದ್ಯವೂ ಹೌದು. ಗದ್ಯದ ರೀತಿಯಲ್ಲಿ ಓದ್ಬೋದು, ಪದ್ಯದ ರೂಪದಲ್ಲಿ ಅದನ್ನು ನಾವು ಹಾಡ್ಬೋದು. ಹೀಗೆ ನಮ್ಮ ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆಯಲ್ಲಿ ಹೆಳವನಕಟ್ಟೆ ಗಿರಿಯಮ್ಮ, ಮತ್ತು ನಾವು ಹರಪನಹಳ್ಳಿಯ ಅಲ್ಲಿ ಬಹಳ ಹೆಸರನ್ನು ಪಡೆದಂತಹ ಭೀಮವ್ವ, ಇವನ್ನೆಲ್ಲ ನಾವು ಸ್ಮರಿಸ್ಕೋಬೇಕು. ನಮ್ಮ ಯುಗ ಧರ್ಮ ರಾಮಣ್ಣ ಇದ್ದಾರಲ್ಲ, ಕೂತು ಕಡೆ ನಿಂತ ಕಡೆ ಅವರು ಅನೇಕ ರಚನೆಗಳನ್ನು ಮಾಡಿದ್ದಾರೆ. ಅವ್ರು ಕೂತ್ಕೊಂಡು ಒಂದು ರಥ ನೋಡಿದ್ರೆ, ಒಂದು ಜಾತ್ರೆ ನೋಡಿದ್ರೆ ಅಲ್ಲೇ ಕೂತ್ಕೊಂಡು ಸ್ವತಃ ಕವಿಯಾಗಿ, ಆಶುಕವಿ ಅಂತೇಳಿ ಕರಿತೀವಿ. ಅವರು ಬಹಳ ಓದಿದ್ರು ಕೂಡ ಅವರಿಗೆ ಜೀವನ ಅನುಭವ ಅಪಾರವಾಗಿದೆ. ನಮ್ಮ ದಾವಣಗೆರೆ ಜಿಲ್ಲೆಯ ಹೆಮ್ಮೆ ಕವಿಗಳು ಇವರೆಲ್ಲ ಕೂಡ. ಕನ್ನಡ ಸಾಹಿತ್ಯದಲ್ಲಿ ನಾವು ಮುಂದೆ ಹೋದರೆ ಬಸವಣ್ಣವರ ಕಾಲ, ಅಕ್ಕನ ಕಾಲ, ಮತ್ತು ಅಲ್ಲಿ ಬಂದಂತಹ ಶರಣರಿದ್ದಾರಲ್ಲ, ಕುಂಬಾರ ಗುಂಡಯ್ಯ, ಮೋಳಿಗೆಯ ಮಾತೆಯ, ಮತ್ತು ಹೀಗೆ ಅನೇಕ ಶಿವಶರಣರು ಬರ್ತಾರೆ. ಆ ಶಿವಶರಣರು ಕೂಡ ತಮ್ಮ ತಮ್ಮ ವೃತ್ತಿಗೆ ಸಂಬಂಧಪಟ್ಟಂತಹ ಕೆಲವು ಗೀತೆಗಳನ್ನ ರಚನೆ ಮಾಡಿದ್ದಾರೆ. ಇವತ್ತು ಕೂಡ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅವು ಹೆಚ್ಚು ಪ್ರಚಾರಕ್ಕೆ ಈಗ ಬರ್ತಾ ಇವೆ. ನಾವು ಸಂಜೀವ ಹೊನ್ನಮ್ಮನನ್ನು ನೆನಪು ಮಾಡ್ಕೋಬೇಕು. ಕವಿಯತ್ರಿ, ಮೈಸೂರಿನ ಅರಮನೆಯ ಆಸ್ಥಾನದಲ್ಲಿದ್ದವಳು. ಅವರು ಕೂಡ ಮೈಸೂರು ಪ್ರದೇಶದ ಒಂದು ಶ್ರೀಮಂತ ಸಾಹಿತ್ಯವನ್ನು ಕುರಿತು ಹದಿಬದೆಯ ಧರ್ಮ, ಹದಿಬದೆ ಪವಿತ್ರವಾದಂತಹ ಒಬ್ಬ ಹೆಣ್ಣು ಮಗಳು, ಅವಳ ಧರ್ಮ ಏನು, ಅವಳ ನೀತಿ ಏನು, ಅವಳ ಕರ್ತವ್ಯ ಏನು, ಇದನ್ನು ಕುರಿತು ಹದಿಬದೆಯ ಧರ್ಮ. ಹದಿಬದೆ ಅಂದರೆ ಅವಳು ಮದುವೆ ಮಾಡಿಕೊಂಡಂತಹ ಒಬ್ಬ ಗೃಹಿಣಿ, ಅವಳ ಧರ್ಮ ಏನು, ಅದನ್ನೆಲ್ಲ ಕುರಿತು ವಿವರವಾಗಿ ಬರೆದಿದ್ದಾಳೆ. ಅದನ್ನು ನಮ್ಮ ಮೈಸೂರು ಮಹಾರಾಜರು ಬಹಳವಾಗಿ ಕೊಂಡಾಡಿದ್ದಾರೆ, ಆಕೆಗೆ ಆಶ್ರಯ ಕೊಟ್ಟಿದ್ದಾರೆ. ಹೀಗೆ ನಾವು ಅನೇಕ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಜನರನ್ನು ಗುರುತು ಮಾಡ್ತಾ ಹೋದರೆ, ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಮಕ್ಕಳ ಸಾಹಿತ್ಯಕ್ಕೆ ವಿಶೇಷವಾದಂತಹ ಒತ್ತು ಕೊಟ್ಟವರು ನಂಬರಿಗಳನ್ನು ಬರೆದಿದ್ದಾರೆ. ಆದರೆ ಅವರು ಕನ್ನಡ ನಾಡಿನ ಒಂದು ಭವ್ಯತೆ ಬಗ್ಗೆ, ಇತಿಹಾಸದ ಬಗ್ಗೆ, ಮಕ್ಕಳ ಬಗ್ಗೆ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದು ನೀ ಕನ್ನಡವಾಗಿರು. ನೀನು ಎಲ್ಲರೂ ಇರಪ್ಪ, ಪ್ರಪಂಚದಲ್ಲಿ ಎಲ್ಲರೂ ವಾಸ ಮಾಡು, ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡಿಗರಾದ ನಮಗೆ
ಕನ್ನಡವೇ. ನಾವು ಎಷ್ಟೇ ಭಾಷೆ ಕಲ್ತಿದ್ರು ಕೂಡ ಕನ್ನಡವೇ ಸತ್ಯವಾದ ಭಾಷೆ, ಮನಸ್ಸಿನ ಭಾಷೆ, ಊರಿನ ಭಾಷೆ, ನಾಡಿನ ಭಾಷೆ. ಇದನ್ನು ನಾವು ಕಲಿಬೇಕು. ಸರ್ಕಾರ ಕೂಡ ಅದಕ್ಕೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದೆ. ಕುವೆಂಪುರವರ ಆ ಒಂದು ಭಾರತ ಜನನೀಯ ತನುಜಾತೆ, ಆ ಭಾರತ ಮಾತೆಯ ಮಗಳು ಕನ್ನಡ ಮಾತೆ ಎನ್ನುವುದನ್ನು ಒತ್ತಿ ಒತ್ತಿ ಅವರು ಹೇಳ್ತಾರೆ. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊಳ್ಳೆತ್ತು, ಅಲ್ಲಿ ಪಾಂಚಜನ್ಯ ಮೂಡುತ್ತದೆ. ಎಂತಹ ನುಡಿ ಮುತ್ತನ್ನು ಕೊಟ್ಟಿದ್ದಾರೆ ನಮ್ಮ ಕುವೆಂಪು. ಅವರ ಮಾತನ್ನು ಕೇಳುವ ಅನೇಕ ಅವಕಾಶಗಳು ನನಗೆ ಮೈಸೂರಿನಲ್ಲಿ ಸಿಕ್ಕಿತ್ತು. ಎಷ್ಟು 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 ಮಹಾಕವಿ, ರಾಷ್ಟ್ರಕವಿ, ಜನಪರ ಕವಿ ಅವರು. ಮಾತು ತುಂಬ ಕಮ್ಮಿ. ಅವರನ್ನು ನೋಡಕ್ಕೆ ಹೋಗಿದ್ವು, ಅವ್ರ ಮನೆಗೆ ಉದಯ ರವಿಗೆ ಹೋಗಿದ್ವು. ಹೊರಗೆ ಬಂದರು, ಕೈ ಮುಗಿದ್ರು. ನಾವು ಕೈ ಮುಗಿದು ಮಾತು ಇಲ್ಲ, ಕಥೆ ಇಲ್ಲ, ಮಾತು ಕಡಿಮೆ. ಆದರೆ ಅವರು ಮಾಡಿದ ಕೆಲಸ ಇದೆಯಲ್ಲ, ಕರ್ನಾಟಕ ಎಂದೆಂದೂ ನೆನಪಿಟ್ಕೊಳ್ಬೇಕು. ಅತ್ತ ಕಡೆ ಗೋವಿಂದಪ್ಪಯ್ಯವರು, ಅವ್ರನ್ನು ರಾಷ್ಟ್ರಕವಿ ಅಂತ ಕರೀತಾ ಇದ್ರು. ನಮ್ಮ ಕರಾವಳಿ ಪ್ರದೇಶದಲ್ಲಿ ಯಕ್ಷಗಾನ ಬಯಲಾಟ ಇದೆಯಲ್ಲ, ಅದನ್ನು ರಚನೆ ಮಾಡಿದಂತಹ ನೂರಾರು ಜನ ಕವಿಗಳಿದ್ದಾರೆ. ಅವರಿಗೆ ಮೂಲ ಯಾವುದು, ಎಲ್ಲಿಂದ ಆಯ್ಕೆ ಮಾಡಿಕೊಂಡ್ರು ಅಂದರೆ ಅವರಿಗೆ ಮೂಲ ರಾಮಾಯಣ, ಮಹಾಭಾರತ ಕಥೆಗಳು. ಆಂಜನೇಯನ ಮೇಲೆ ಒಂದು ಕಥೆಯನ್ನು ಮಾಡಿ 2-3 ಗಂಟೆ ಹಾಡ್ತಾರೆ. ರಾಮನ ವನವಾಸ ಕುರಿತು ಒಂದು ಪುಸ್ತಕವನ್ನು ರಚನೆ ಮಾಡಿ ಅದನ್ನು ಹಾಡುತ್ತಾರೆ. ಕವಿತೆಗಳನ್ನು ಅವರೇ ರಚನೆ ಮಾಡಿದ್ದಾರೆ. ಹೀಗೆ ಜನರ ಮನಸ್ಸಿನಲ್ಲಿ ಧರ್ಮ ಶಾಶ್ವತವಾಗಿ ಉಳಿಬೇಕಾದರೆ ಸಾಹಿತ್ಯ ಮತ್ತು ಧರ್ಮ ಎರಡೂ ಒಂದೇ ನಾಣ್ಯದ ಮಕ್ಕಳು. ಸಾಹಿತ್ಯ ಪ್ರಚಾರ ಆದಂಗೆ ಜನರ ಮನಸ್ಸಿನಲ್ಲಿ ಸಾಹಿತ್ಯದ ಬಗ್ಗೆ ಗೌರವ, ಪ್ರೀತಿ ಮತ್ತು ನಮ್ಮದು ಅನ್ನುವ ಭಾವನೆ ಮೂಡ್ತಾ ಇದೆ. ಇವತ್ತು ಕನ್ನಡಿಗರಾದ ನಾವು ಕನ್ನಡವನ್ನು ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ಪೂಜಿಸಬೇಕು. ಕನ್ನಡವೇ ಸತ್ಯ ಅಂದಮೇಲೆ ನಾವು ನಮ್ಮ ಮಕ್ಕಳಿಗೆ ಕನ್ನಡವನ್ನು ಕಲಿಸ್ಬೇಕು. ಶುದ್ಧವಾದ ಕನ್ನಡವನ್ನು. ಅವರು ಯಾವ ಭಾಷೆ ಕಲೀಲಿ, ಬೇರೆ ಭಾಷೆ ಕಲಿಯೋದ್ರ ಬಗ್ಗೆ ಯಾರೂ ಆಕ್ಷೇಪಣೆ ಮಾಡಲ್ಲ. ತಾಯಿ ಭಾಷೆ ಹೇಳಲ್ಲ. ತಾಯಿಯ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆಯೇ, ತಾಯಿ ಒಂದ್ಸಾರಿ ದರ್ಶನ ಕೊಡು ಅಂತ ಕೇಳುವ ಅನೇಕ ಕವಿತೆಗಳಿವೆ. ಮತ್ತು ಆ ಧುಮುಕುವ ಒಂದು ಪರಿಯನ್ನೇ ಕುರಿತು ಬರೆದಿದ್ದಾರೆ. ಹೀಗೆ ನಮ್ಮ ಸಾಹಿತ್ಯವನ್ನು ಕವಿಗಳಿಲ್ಲದೆ ಇದ್ದರೆ ಸಾಹಿತ್ಯ ಇಲ್ಲ, ಸಾಹಿತ್ಯ ಇಲ್ಲದೆ ಇದ್ದರೆ ಕವಿಗಳಿಲ್ಲ. ಹಿಂದಿನ ಸಾಹಿತ್ಯವನ್ನು ಓದ್ಕೊಂಡು ಸ್ವತಂತ್ರವಾದ ರಚನೆ ಮಾಡುವಂತಹ ಅನೇಕ ಕವಿಗಳು ನಮ್ಮ ನಾಡಿನಲ್ಲಿದ್ದಾರೆ. ಅವರಿಗೆ ಪ್ರೋತ್ಸಾಹದ ಅವಶ್ಯಕ. ಮಕ್ಕಳ ಮನಸ್ಸಿನಲ್ಲಿ ಕವಿತೆಗಳು ಬಹಳ ಬಹಳ ಚೆನ್ನಾಗಿ ಮೂಡ್ತವೆ. ಗದ್ಯಕ್ಕೂ ಪದ್ಯಕ್ಕೂ ವ್ಯತ್ಯಾಸ ಏನು ಅಂದರೆ, ಗದ್ಯ ಓದುವುದು, ಪದ್ಯ ಹಾಡುವುದು. ಹಾಡಿನ ಮೂಲಕ ನಮ್ಮ ಸಾಹಿತ್ಯವನ್ನು ನಾವು ಉಳಿಸ್ಬೇಕು, ಬೆಳೆಸಬೇಕು. ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಇಂತಹ ಒಂದು ಬೃಹತ್ ಕಾರ್ಯಕ್ರಮ ಯೋಜನೆಯನ್ನು 30 ದಿನ ಹಮ್ಮಿಕೊಂಡಿದೆ. ನಾವೆಲ್ಲರೂ ಸೇರಿ ಆ ಒಂದು 30 ದಿನದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ಕನ್ನಡದ ಬಗ್ಗೆ ಮಕ್ಕಳಲ್ಲಿ ಪ್ರೀತಿ, ವಿಶ್ವಾಸ, ಒಂದು ನಮ್ಮದು ಅನ್ನುವ ಭಾವನೆ ಮೂಡಿ ಬರಲಿ ಅಂತ ನಾನು ಎಲ್ಲರ ಪರವಾಗಿ ಅವರಿಗೆ ಹಾರೈಸ್ತಾ ಈ ದಿನ ನನಗೆ ಅವಕಾಶ ಮಾಡಿಕೊಟ್ಟ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಮಸ್ಕಾರ. ಎಲ್ಲ ಸಹೃದಯ ಕನ್ನಡದ ಮನಸ್ಸುಗಳಿಗೆ 65ನೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂತರ್ಜಾಲ ಕಾರ್ಯಕ್ರಮದ ನುಡಿ ಹಬ್ಬದ 3ನೇ ದಿನದ ಕಾರ್ಯಕ್ರಮ ಈಗ ಅಂತ್ಯದಲ್ಲಿ ನಾವು ನೀವೆಲ್ಲರೂ ಕಾಣುತ್ತಾ ಇದ್ದೇವೆ. ಈ ಕಾರ್ಯಕ್ರಮದ 3ನೇ ದಿನ ಅತ್ಯಂತ ಯಶಸ್ವಿಯಾಗಿ ಜರುಗ್ತಾ ಇರೋದು ನನಗೆ ಭಾಳ ಸಂತೋಷವನ್ನು ಉಂಟು ಮಾಡಿದೆ. ನಮ್ಮ ಪ್ರಪಂಚದ, ದೇಶದ ಮತ್ತು ನಾಡಿನ ಅನೇಕ ಸಹೃದಯರು ಇದನ್ನು ವೀಕ್ಷಿಸಿ ತಮ್ಮದೇ ಆದಂಥ ಮೆಚ್ಚುಗೆಯನ್ನು ಸೂಚಿಸಿ ನನಗೆ ಮತ್ತಷ್ಟು ಆತ್ಮಸ್ಥೈರ್ಯವನ್ನು, ಆತ್ಮಬಲವನ್ನು ಮತ್ತು ಹೆಚ್ಚು ಹುರುಪನ್ನು ತುಂಬುತ್ತಿರುವುದು ನನ್ನ ಸೌಭಾಗ್ಯ ಸರಿ ಎಂದು ಅವರೆಲ್ಲರಿಗೂ ಕೃತಜ್ಞತಾಪೂರ್ವಕವಾದ ಶುಭಾಶಯಗಳನ್ನು ಅರ್ಪಿಸುತ್ತಾ ಇವತ್ತಿನ ಈ 3ನೇ ದಿನದ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಹಾಗೂ ಸ್ವಾಗತವನ್ನು ಮಾಡಿದ ನನ್ನ ಆತ್ಮೀಯರು ಮತ್ತು ನನ್ನ ಕನ್ನಡದ ಸಾಹಿತ್ಯದ ತೇರನ್ನು ನಮ್ಮ ದಾವಣಗೆರೆ ತಾಲೂಕಿನ ಉದ್ದಗಲಕ್ಕೂ ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ಸಾಹಿತ್ಯ ಸಮ್ಮೇಳನಗಳ ಜೊತೆಯಲ್ಲಿ ನನ್ನೊಡನೆ ಸಹಕರಿಸಿರುವಂತಹ ನಮ್ಮ ಕೆನರಾ ಬ್ಯಾಂಕಿನ ರಾಜ್ಯ ಪದಾಧಿಕಾರಿಗಳ ಉಪಾಧ್ಯಕ್ಷರಾಗಿ
ಹಾಗೂ ನಮ್ಮ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಕ್ರಿಯಾಶೀಲ ನಿರ್ದೇಶಕರಾಗಿ ನನ್ನೊಡನೆ ಕಾರ್ಯನಿರ್ವಹಿಸುತ್ತಿರುವ ನನ್ನ ಆತ್ಮೀಯ ಮಿತ್ರ ಶ್ರೀಯುತ ಕೆ ರಾಘವೇಂದ್ರ ನಾಯರಿ ಅವರ ಆತ್ಮೀಯ ಒಂದು ಸ್ವಾಗತದ ನುಡಿಗಳನ್ನು ನಾನು ಕೇಳಿ ಮನದುಂಬಿದ್ದೇನೆ. ಅಂತೆಯೇ ಇವತ್ತು ಅನೇಕ ನಾಡಗೀತೆ ಮತ್ತು ಇತರೆ ಗೀತೆಗಳನ್ನು ಹಾಡಿ ರಂಜಿಸುತ್ತಿರುವ ನಮ್ಮ ನಾಡಿನ ಶ್ರೇಷ್ಠ ಗಾಯಕಿಯರಲ್ಲಿ ಒಬ್ಬರಾಗಿರುವ ನಮ್ಮ ಸುಶ್ರಾವ್ಯ ಸಂಗೀತ ಮಹಾವಿದ್ಯಾಲಯದ ಮುಖ್ಯಸ್ಥರೂ ಆಗಿರುವಂಥ ಶ್ರೀಮತಿ ಯಶಾ ದಿನೇಶ್ ಮತ್ತು ಅವರ ನೇತೃತ್ವದ ತಂಡ ಅಷ್ಟೇ ಉತ್ತಮವಾದಂಥ ಗೀತೆಗಳನ್ನು ಹಾಡಿ ನಿಮ್ಮೆಲ್ಲರನ್ನು ರಂಜಿಸಿದ್ದಾರೆ. ಅಂಥವರಿಗೂ ಹಾಗೂ ಇವತ್ತು ಅರ್ಥಪೂರ್ಣವಾಗಿ ಮಾತನಾಡಿದ ನಮ್ಮ ದಾವಣಗೆರೆಯ ಹಿರಿಯ ಸಾಹಿತಿಗಳು, ನನ್ನ ಹಿರಿಯ ಆತ್ಮೀಯ ಮಾರ್ಗದರ್ಶಕರು ಆಗಿರುವಂಥ ಶ್ರೀಯುತ ಕೆ ಎನ್ ಸ್ವಾಮಿಯವರ ನುಡಿಮುತ್ತುಗಳು ಅಷ್ಟೇ ಉತ್ತಮವಾಗಿ ಮೂಡಿ ಬಂದಿವೆ. ಈಗ ನಾವು ಅಂತ್ಯದ ಅಧ್ಯಕ್ಷೀಯ ನುಡಿಯನ್ನು ನೀವು ಆಲಿಸುತ್ತಿದ್ದೀರಿ. ಇಂಥ ಶುಭ ಸಂದರ್ಭದಲ್ಲಿ ನಾಡು ನುಡಿಗಾಗಿ ನಮ್ಮ ವೈವಿಧ್ಯಮಯವಾದ ಕಾರ್ಯಕ್ರಮದ ಮಧ್ಯದಲ್ಲಿ ಅರ್ಥಪೂರ್ಣ ಉಪನ್ಯಾಸಗಳು ಮೂಡಿ ಬರುತ್ತಿರುವುದು ಅನೇಕರ ಮೆಚ್ಚುಗೆಗೆ ಪಾತ್ರರಾಗಿರುವುದನ್ನು ಅವರ ಅಭಿಪ್ರಾಯಗಳನ್ನು ನಾನು ಕೇಳಿ ಸಂತೋಷಭರಿತನಾಗಿದ್ದೇನೆ. ಇದು ನಾಡು ನುಡಿಯ ಹಬ್ಬ, ಅತ್ಯಂತ ಶ್ರೇಷ್ಠವಾದುದು. ನಮ್ಮ ಕನ್ನಡಿಗರಿಗೆ ಇದು ಒಂದು ಸೌಭಾಗ್ಯದ ಹಬ್ಬ. ಇದು ಕೇವಲ ಒಂದು ನವೆಂಬರ್ ತಿಂಗಳ ಹಬ್ಬವಾಗದೆ ವರ್ಷವಿಡೀ ಹಬ್ಬವಾಗಬೇಕೆಂಬುದೇ ಎಲ್ಲ ಕನ್ನಡಿಗರ ಮಹದಾಸೆ ಆಗಿದ್ದರೂ ಕೂಡ ನಾವು ಅತ್ಯಂತ ಯಶಸ್ವಿಯಾಗಿ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ತಿಂಗಳ ಕಾಲ ಅಂತರ್ಜಾಲದ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನ ಮನಗಳಿಗೆ ಮುಟ್ಟಿಸುವಂಥ ಮತ್ತು ಮನಸ್ಸಿನ ಮುದ ನೀಡುವಂಥ ಕಾರ್ಯಕ್ರಮಗಳನ್ನು ನೀಡುತ್ತಿರುವುದು ನಿಮ್ಮೆಲ್ಲರ ಸಹಕಾರದಿಂದ ಅನ್ನುವಂಥ ಮಾತನ್ನು ನಾನು ಮರೆಯದೆ ಈ ಕಾರ್ಯಕ್ರಮಕ್ಕಾಗಿ ಅನೇಕರು ಶ್ರಮಿಸುತ್ತಿದ್ದಾರೆ. ಇಂಥ ಶುಭ ಸಂದರ್ಭದಲ್ಲಿ ನಾನು ಆಡುವುದು ಒಂದೇ, ನಮ್ಮ ಕನ್ನಡ ನುಡಿಗೆ ಅತ್ಯಂತ ಮಹತ್ವವಾದ ಇತಿಹಾಸವಿದೆ. ನಮ್ಮ ಭಾರತೀಯ ಸಂವಿಧಾನದ ಭಾಷೆಗಳಲ್ಲಿಯೇ ಕನ್ನಡ ಭಾಷೆಗೆ ಪ್ರತಿಯೊಂದು ನೋಟಿನಲ್ಲಿಯೂ ಕೂಡ ನಮ್ಮ ಭಾಷೆ ಸುಂದರವಾದ ಲಿಪಿ, ಕನ್ನಡ ಲಿಪಿ ಮೂಡಿ ಬಂದು ಎಲ್ಲ ಕಂಗೊಳಿಸುತ್ತಿರುವುದು ನಮ್ಮ ಭಾಷೆಯ ಸ್ಥಾನಮಾನದಲ್ಲೇ ಅತ್ಯಂತ ಹಿರಿಯ ಸ್ಥಾನವನ್ನು ಪಡೆದಿರುವ ಕನ್ನಡ ಭಾಷೆ. ನಾವು ಪಂಪ ಹೇಳಿರುವಂತೆ ಮತ್ತೊಂದು ಜನ್ಮವೇನಾದರೂ ಎತ್ತಿ ಬಂದರೆ ನಾವು ಕನ್ನಡ ನಾಡಿನಲ್ಲೇ ಹುಟ್ಟಿ ಬರಬೇಕು, ಕೊನೆ ಪಕ್ಷ ಮನುಷ್ಯರಾಗಿ ಹುಟ್ಟದೇ ಇದ್ದರೂ ಕೂಡ ಗಿಳಿ ಕೋಗಿಲೆಗಳಾಗಿ ಆದರೂ ಮತ್ತೊಮ್ಮೆ ಪುನರ್ಜನ್ಮ ತಾಳುವಂಥ ಅವಕಾಶವನ್ನು ಕೊಡಿ ಅಂತ ಪ್ರಾರ್ಥಿಸಿಕೊಂಡಿರುವಂಥ ಮಾತು, ಪಂಪರ ಮಾತು ನಿಮ್ಮೆಲ್ಲರಿಗೂ ಒಂದು ಸಂತೋಷವನ್ನು ಉಂಟು ಮಾಡುತ್ತದೆ. ನಾವು ಕನ್ನಡಿಗರಾಗಿಯೇ ಹುಟ್ಟಿರುವುದು ನಮ್ಮ ಸುದೈವ. ನೀ ಹುಟ್ಟಿಸಿದಲ್ಲಿ ನಾ ಹುಟ್ಟುವೆನಯ್ಯ, ನೀ ಸಾಯಿಸಿದಲ್ಲಿ ನಾ ಸಾಯುವೆನಯ್ಯ, ಜಾತಿಷ್ಯಂ ಮರಣಂ ಧ್ರುವಂ ಎನ್ನುವಂತೆ ನಾವು ಇಂಥ ನಾಡಿನಲ್ಲಿ ಎಲ್ಲ ಸಕಲ ಸಂಪತ್ತನ್ನು, ಭೂ ಸಂಪತ್ತನ್ನು, ಜಲ ಸಂಪತ್ತನ್ನು, ವಾಯು ಸಂಪತ್ತನ್ನು, ಉತ್ತಮವಾದ ವಾಯುಗುಣವನ್ನು ಹೊಂದಿರುವಂಥ ಕನ್ನಡ ನಾಡು, ಕನ್ನಡ ನಾಡಿಗರು ನಾವು ಸುದೈವಗಳು ಅಂತ ಹೇಳ್ತಾ ಈ ಒಂದು ನಾಡ ನುಡಿಯ ಹಬ್ಬಕ್ಕೆ ನಿಮ್ಮೆಲ್ಲರ ಗೌರವಪೂರ್ವಕವಾದಂಥ ಈ ಕಾರ್ಯಕ್ರಮ ಮೂಡಿ ಬರುತ್ತದೆ. ಇನ್ನು ಮುಂದಿನ 27 ದಿನಗಳ ಕಾಲ ಈ ಯೂಟ್ಯೂಬ್ ಮೂಲಕ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಈ ಕಾರ್ಯಕ್ರಮವನ್ನು ಆಲಿಸಿ ಸಂತೋಷಪಡಿಸಿ ಅಂತೇಳಿ ನಿಮ್ಮೆಲ್ಲರಿಗೂ ತಾಯಿ ಭುವನೇಶ್ವರಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ, ಈ ಕಾರ್ಯಕ್ರಮದ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ ತಮ್ಮೆಲ್ಲರಿಗೂ ಶುಭಾಶಯಗಳ ನುಡಿಗಳನ್ನು ತಿಳಿಸ್ತಾ 3ನೇ ಕಾರ್ಯಕ್ರಮದ ಅಧ್ಯಕ್ಷ ನುಡಿಯಕ್ಕೆ ನಾನು ಅತ್ಯಂತ ಸಂತೋಷಗೊಂಡಿದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇಂದಿನ ನನ್ನ ಅಧ್ಯಕ್ಷೀಯ ನುಡಿಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಸಿರಿಗನ್ನಂ ಗೆಲ್ಗೆ, ಸಿರಿಗನ್ನಂ ಬಾಳ್ಗೆ. ಶುಭಂ.
ಪಚ್ಚೆ ಬೆಳೆಯಲಿ, ತೆನೆಯ ಚಿನ್ನ ಹೊಳೆಯಲಿ, ಹಕ್ಕಿ ಹೊಟ್ಟೆ ತಣಿಯಲಿ, ಮಿಗವು ಸೊಗಸಿನಲಿಯಲಿ. ಪೈರು ಪಚ್ಚೆ ಬೆಳೆಯಲಿ, ತೆನೆಯ ಚಿನ್ನ ಹೊಳೆಯಲಿ, ಹಕ್ಕಿ ಹೊಟ್ಟೆ ತಣಿಯಲಿ, ಮಿಗವು ಸೊಗಸಿನಲಿಯಲಿ. ಪೈರು ಪಚ್ಚೆ ಬೆಳೆಯಲಿ, ತೆನೆಯ ಚಿನ್ನ ಹೊಳೆಯಲಿ, ಹಕ್ಕಿ ಹೊಟ್ಟೆ ತಣಿಯಲಿ, ಮಿಗವು ಸೊಗಸಿನಲಿಯಲಿ. ಶಾಂತಿ ಜಗವ ತುಂಬಲಿ, ಶಾಂತಿ ಜಗವ ತುಂಬಲಿ. ಓಂ 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 ಕುಡಿಗಳೆಂದು ಪಣವ ತೊಡಿರಿ ಹಿಂದೆ, ಪಣವ ತೊಡಿರಿ ಹಿಂದೆ. ನಾವು ನೀವು ಅವರು ಇವರು ಒಂದೇ 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 ಒಂದೇ. ಸ್ವಸ್ವಭಾವ ಚಹರೆ ಬೇರೆ, ತಾಯ ಬಸಿರು ಒಂದೇ. ಸ್ವಸ್ವಭಾವ ಚಹರೆ ಬೇರೆ, ತಾಯ ಬಸಿರು ಒಂದೇ. ಕಳಸ ಶಿಲುಬೆ ಬಿಳಿ ಮೆನಾರು, ಧರ್ಮದ ಸಿರು ಒಂದೇ. ಬಾಣ ಬಿರುಸು ಕುಂಡ ಹಣತೆ, ಬೆಳಕ ಸತ್ವ ಒಂದೇ. ಕಂದ ವೃತ್ತ ತ್ರಿಪದಿ ವಚನ ರಸ ಕವಿತ್ವ ಒಂದೇ. ಕಂದ ವೃತ್ತ ತ್ರಿಪದಿ ವಚನ ರಸ ಕವಿತ್ವ ಒಂದೇ. ನಾವು ನೀವು ಅವರು ಇವರು ಒಂದೇ 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 ಒಂದೇ. ಕರ್ನಾಟಕ ವಂಗ ಆಂಧ್ರ ಭಾರತೀಯರೊಂದೇ. ಕರ್ನಾಟಕ ವಂಗ ಆಂಧ್ರ ಭಾರತೀಯರೊಂದೇ. ಪೂರ್ವೋತ್ತರ
ಗಣೇಶ